ಮದ್ದೂರು ತಾಲೂಕು ಭಾರತೀನಗರದ ಭಾರತಿ ಕಾಲೇಜಿನಲ್ಲಿ ಬಿಇಟಿ ವತಿಯಿಂದ ಆಯೋಜಿಸಿದ ಸಂಕ್ರಾಂತಿ ಸಂಭ್ರಮದಲ್ಲಿ ರಾಶಿ ಪೂಜೆ ಮಾಡುವ ಮೂಲಕ ಭಾರತಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಶಾಸಕ ಮಧುಜಿ ಮಾದೇಗೌಡ ಅವರು ಚಾಲನೆ ನೀಡಿದರು. ಸಂಕ್ರಾಂತಿ ಎಂದರೆ ನವ ಧಾನ್ಯಗಳ ರಾಶಿ ಮಾಡಿ ಪೂಜೆ ಸಲ್ಲಿಸುವುದು ವಾಡಿಕೆ. ಕಾಲೇಜಿನಲ್ಲೂ ಕೂಡ ಭತ್ತ, ರಾಗಿ ಮತ್ತಿತರ ಧಾನ್ಯಗಳನ್ನು ರಾಶಿ ಹಾಕಿದ್ದು ಅತಿಥಿಗಳು ರಾಶಿ ಮತ್ತು ರಾಸುಗಳಿಗೆ ಪೂಜೆಯನ್ನು ಸಲ್ಲಿಸಿದರು. ಕಾಲೇಜಿನಲ್ಲಿ ಮುಖ್ಯ ದ್ವಾರದಿಂದಲೇ ಸಂಕ್ರಾಂತಿ ಸಂಭ್ರಮದ ಆಚರಣೆಗಾಗಿ ಹಸಿರು ತೋರಣಗಳನ್ನು ಕಟ್ಟಿ ಕುವೆಂಪು ಸಭಾಂಗಣದ ಮುಂದೆ ಕಬ್ಬಿನ ಜಲ್ಲೆ, ಪೊಂಗಲ್ ಮಾಡಿದ ಮಡಿಕೆಗಳು, ಸೇರು, ಪಾವು, ಚಟಾಕು, ಇಬ್ಬಳಿಗೆ, ಬಿದಿರು ಪುಟ್ಟಿ, ಮೊರ, ಒನಕೆ, ರಾಗಿ ಕಲ್ಲು, ಕೈಮಂತು, ಪಂಜರ, ಬೆಲ್ಲ, ಈರುಳ್ಳಿ ಇತ್ಯಾದಿ ನವಧಾನ್ಯಗಳನ್ನು ಇಟ್ಟು ಹಳ್ಳಿ ಸೊಗಡಿನ ಆಚರಣೆಯಲ್ಲಿ ಪೂಜೆ ಸಲ್ಲಿಸಲಾಯಿತು. ಭಾರತಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಮಧುಜಿ ಮಾದೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಸಂಕ್ರಾಂತಿ ಸಂಭ್ರಮದ ವಿಶೇಷತೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಕುಣಿದು ಕುಪ್ಪಳಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ಕಾಲೇಜು ಆವರಣ ಹಬ್ಬದ ವಾತಾವರಣದಿಂದ ನಿರ್ಮಾಣವಾಗಿತ್ತು. ಈ ಸಂಭ್ರಮದಲ್ಲಿ ಭಾರತಿ ಕಾಲೇಜಿನ ಎಲ್ಲ ಅಧ್ಯಾಪಕರು, ಅಧ್ಯಾಪಕೇತರರು, ವಿದ್ಯಾರ್ಥಿಗಳು ದೇಶಿ ಉಡುಗೆಗಳನ್ನು ತೊಟ್ಟು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಪೂರ್ವಿಕರು ಆಡುತ್ತಿದ್ದ ಹಾಡು, ನೃತ್ಯ, ಗಾದೆ, ಒಗಟು ಹೇಳುವುದು, ಕೋಲಾಟ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಬಿಇಟಿ ಸಿಇಒ ಆಶಯ್ ಮಧು ಅಂಗಡಿ ಮಳಿಗೆಗೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮಕ್ಕೂ ಮೊದಲು ಉಪನ್ಯಾಸಕರು, ವಿದ್ಯಾರ್ಥಿಗಳು ಎತ್ತಿನ ಗಾಡಿಯ ಮೂಲಕ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ತಮಟೆ ನಗಾರಿಗಳೊಂದಿಗೆ ಮೆರವಣಿಗೆ ನಡೆಸಿದರು. ಪೂಜಾ ಕುಣಿತ, ಪೂರ್ಣ ಕುಂಭ, ಅಲಂಕೃತ ಎತ್ತಿನ ಗಾಡಿಗಳು ಮೆರವಣಿಗೆ ಆಕರ್ಷಣೆಯಾಗಿದ್ದವು. ವಿದ್ಯಾರ್ಥಿಗಳು, ಶಿಕ್ಷಕರು, ಪ್ರಾಧ್ಯಾಪಕಿಯರು ಒಬ್ಬರಿಗೊಬ್ಬರು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡು ಎಳ್ಳು ಬೆಲ್ಲ ಹಂಚುವ ಮೂಲಕ ಹಬ್ಬವನ್ನು ಸಂಭ್ರಮಿಸಿದರು. ಇವೆಲ್ಲದರ ಮಧ್ಯ ಸರಿಗಮ ಖ್ಯಾತಿಯ ಆಶಾ ಭಟ್ರವರಿಂದ ರಸಮಂಜರಿ ಕಾರ್ಯಕ್ರಮ ಮತ್ತು ಬೆಂಗಳೂರಿನ ಮಹೇಶ್ ಮತ್ತು ತಂಡದವರು ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನ ಮಾಡಿದರು. ಜೊತೆಗೆ ವಿದ್ಯಾರ್ಥಿಗಳು ಸಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಪಡ್ಡೆಹುಲಿ ಚಿತ್ರನಟ ಶ್ರೇಯಸ್ ಮಂಜು ನಟನೆಯ ಹೊಸ ಚಿತ್ರದ ಟೀಸರ್ ಬಿಡುಗಡೆ ಮಾಡಲಾಯಿತು. ವೇದಿಕೆ ಕಾರ್ಯಕ್ರಮದಲ್ಲಿ ಭಾರತಿ ವಾಣಿ ಪತ್ರಿಕೆ ಮತ್ತು ನೇಗಿಲ ಯೋಗಿ ಕ್ಯಾಲೆಂಡರ್ನನ್ನು ತುಮಕೂರು ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಬಿಟಿ ಮುದ್ದೇಶ್ ಬಿಡುಗಡೆಗೊಳಿಸಿದರು. ನಂತರ ನಂಜನಗೂಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಹ ಪ್ರಾಧ್ಯಾಪಕಿ ಎಂ ಕೆಂಪಮ್ಮ ಹಾಗೂ ನಿವೃತ್ತ ಕಾರ್ಯಪಾಲಕ ಅಭಿಯಂತರ ಬಸವರಾಜೇಗೌಡ ದಂಪತಿಗೆ ಮತ್ತು ಡಾಕ್ಟರ್ ಬಿಟಿ ಮುದ್ದೇಶ್ ಅವರಿಗೆ ಸೋಮವಾರ ಮಧ್ಯಾಹ್ನ 3 ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಿದರು. ವೇದಿಕೆಯಲ್ಲಿ ಬಿಇಟಿ ಸಿಇಒ ಆಶಯ್ ಮಧುಮಾದೇಗೌಡ, ಕಾರ್ಯದರ್ಶಿ ಬಿಎಂ ನಂಜೇಗೌಡ, ಸಿದ್ದೇಗೌಡ, ಟ್ರಸ್ಟಿಗಳಾದ ಎಸ್ ಜಯರಾಮ್, ಎಸ್ ಬಸವೇಗೌಡ, ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥ ಎಸ್ ನಾಗರಾಜು, ಭಾರತಿ ಹೆಲ್ತ್ ಸೈನ್ಸ್ನ ನಿರ್ದೇಶಕ ಟಿ ತಮೀಜ್ಮಣಿ, ಪ್ರಾಂಶುಪಾಲರಾದ ಜಿ ಕೃಷ್ಣ, ಎಚ್ಪಿ ಪ್ರತಿಮಾ, ಜಿಬಿ ಪಲ್ಲವಿ, ಪಿ ರಾಜೇಂದ್ರ ರಾಜಹರಸ್, ಪುಟ್ಟಸ್ವಾಮಿ, ಜಿಎಸ್ ಜಗದೀಶ್, ಟಿ ಪ್ರಮೀಳಾ ಸೇರಿದಂತೆ ವಿವಿಧ ಅಂಗ ಸಂಸ್ಥೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಉಸ್ತುವಾರಿಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎಸ್ ಮಹಾದೇವ ಸ್ವಾಮಿ, ಸಿವಿ ಮಲ್ಲಿಕಾರ್ಜುನ್, ಸಂಚಾಲಕರಾದ ಪ್ರೊಫೆಸರ್ ಎಸ್ ರೇವಣ್ಣ, ಬಿಕೆ ಕೃಷ್ಣ ಹಾಗೂ ಸಿಬ್ಬಂದಿ ವರ್ಗದವರು ವಹಿಸಿದ್ದರು. ಸಂಭ್ರಮದಲ್ಲಿ ಏನೊಂದು ಕಜ್ಜಾಯದ ಬಗ್ಗೆ 12 ಡ್ರಾ ಅಂತೇಳಿ 12 ಇದು ಎಲ್ಲ ವೇದಿಕೆ ಮೇಲಿರುವ ಫೋಟೋ ನಿಲ್ಲಬೇಕು. ನೀವೆಲ್ಲರೂ ಕೂಡ ನೀವು ಬಂದು ಈ ಒಂದು ಹಬ್ಬವನ್ನು ಅರ್ಥಪೂರ್ಣವಾಗಿ ಒಂದು ಆಚರಣೆ ಮಾಡುವಂಥದ್ದು ಆಗಲಿ. ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಇವತ್ತು ಹಿಂದೆ ನಡೆದಂಥ ನಮ್ಮ ಆಚಾರ ವಿಚಾರಗಳನ್ನು ಇವತ್ತು ಮುಂದಿನ ದಿನಗಳಲ್ಲಿ ಅವರು ಕೂಡ ಅವರ ಜೀವನದಲ್ಲಿ ರೂಪಿಸ್ಕೊಂಡು ಹೋಗಬೇಕು. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಯಶಸ್ಸು ಸಿಗಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿ ಇವತ್ತು